ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಾ ಇರೋವಂಥದ್ದು ಬಗಳಾಮುಖಿ ಗಾಯತ್ರಿ ಮಂತ್ರ ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ನಮ್ಮ ಕೆಲಸಗಳು ಆಗಬೇಕು. ಸಾಕಷ್ಟು ಜನ ನಾವೇನಾದ್ರು ಒಂದು ಕೆಲಸ ಮಾಡೋಕ್ಕೆ ಹೋದರೆ ಅದಕ್ಕೆ ತೊಂದರೆ ಮಾಡ್ತಾ ಇರ್ತಾರೆ. ನಮ್ಮ ಪಾಡಿಗೆ ನಾವಿದ್ರೂ ಕೂಡ ನಮ್ಮನ್ನು ಬೀದಿಗೆ ಎಳೆಯೋ ರೀತಿ ಮಾಡ್ತಾರೆ. ಬೇರೆ ಕಡೆ ಹೋಗಿ ನಮ್ಮ ಬಗ್ಗೆ ಚಾಡಿಗಳು ಹೇಳೋದು, ಏನೋ ಇಲ್ದಿದ್ನೆಲ್ಲ ಅವ್ರ ಮನಸ್ಸು ಕೆಡಿಸೋದು, ಅಥವಾ ಮನೆಗೆ ಒಂದು ಹೆಣ್ಣೋ ಗಂಡೋ ಏನೋ ನೋಡ್ಲಿಕ್ಕೆ ಬಂದರು ಅಂದಾಗ ಅವ್ರಿಗೆ ಕೆಟ್ಟದಾಗಿ ಹೇಳಿ ಮನಸ್ಸು ಕೆಡಿಸೋದು, ಈ ರೀತಿಯೆಲ್ಲ ಸಾಕಷ್ಟು ಥರ ಇರ್ತವೆ. ಇಂಥವ್ರಿಗೆಲ್ಲ ನೀವು ಏನು ಮಾಡಬೇಕು ಅಂದರೆ ವಾಕ್ಸ್ತಂಭನೆ ಮಾಡಬೇಕು. ವಾಕ್ಸ್ತಂಭನೆ ಅಂತಂದರೆ ನಿಮ್ಮ ಸುದ್ದಿಗೆ ಅವ್ರು ಬರಬಾರ್ದು, ನಿಮ್ಮ ಯಾವುದೇ ಒಂದು ತಂಟೆ ತಗರಾರಿಗೆ ಅವ್ರು ಬರ್ಬೋದು. ಆ ರೀತಿ ಒಂದು ಸ್ತಂಭನ ಪ್ರಯೋಗ ಅಂತ, ಇದು ಬಗಳಾಮುಖಿಯ ಸ್ತಂಭನ ಪ್ರಯೋಗ ಅಂತ ಹೇಳ್ತೀವಿ. ಅದು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಈಗ ಈ ಮಂತ್ರ ನಾನು ಏನು ಕೊಟ್ಟಿದ್ದೀನಿ ನೋಡಿ, ಆ ಮಂತ್ರನ ನೀವು ಪ್ರತಿದಿನ 1000 ಬಾರಿ ಅದನ್ನು ಜಪ ಮಾಡಿ ಇಟ್ಕೋಬೇಕು. ಅಂದರೆ ನೀವು ಜಪ ಮಾಡಬೇಕಾದ್ರೆ ಒಂದು ತುಪ್ಪದ ದೀಪ, ಮಣ್ಣನ್ನಾದು ನಿಮ್ಗೆ ಯಾವ ಶಕ್ತಿ ಇರುತ್ತೋ, ಮಣ್ಣದೋ ಅಥವಾ ಬೇರೆದೋ, ಬೆಳ್ಳಿದೋ, ಕಂಚಿಂದೋ ಏನಿರುತ್ತೋ ಅದಕ್ಕೆ ತುಪ್ಪದಲ್ಲಿ ಬತ್ತಿ ಹಾಕಿ ಆ ಬತ್ತಿನ ತುಪ್ಪದ ದೀಪ ಹಚ್ಚಬೇಕು. ಹಚ್ಚಿ ಅದಕ್ಕೆ ಈ ಒಂದು ಜಪ ಮಾಡಿದ ನಂತರ ಆ ತುಪ್ಪದ ದೀಪ ಏನು ಹಚ್ಚಿದ್ದೀರ ಅದಕ್ಕೆ ನಮಸ್ಕಾರ ಮಾಡಬೇಕು. ಆ ನಮಸ್ಕಾರ ಮಾಡ್ತಾ ಇದ್ದರೆ ನಿಮಗೆ ಅದರಲ್ಲಿ ಆ ದೀಪದಲ್ಲಿ ಒಂದು ಶಕ್ತಿ ಬಂದಂಗೆ ಆಗುತ್ತೆ. ನೀವು ಹೇಳ್ತಾ ಇರೋ ಮಂತ್ರಕ್ಕೆ ಆ ದೀಪದಲ್ಲಿಗೂ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ನಿಮಗೆ ಯಾವ ಶತ್ರುಗಳು ಕೂಡ ನಿಮ್ಮ ತಂಟೆಗೆ ಬರಲ್ಲ. ಅವರು ನಿಮ್ಮ ತಂಟೆಗೂ ಬರಲ್ಲ. ನಿಮ್ಮದು ಯಾವುದೇ ರೀತಿ ಚಾಡಿ ಹೇಳೋದು, ಮತ್ತು ಕಣ್ಣು ಹಾಕೋದು, ಮತ್ತು ಒಂದು ಕೆಟ್ಟ ದೃಷ್ಟಿಲಿ ನೋಡೋದು, ಇದೆಲ್ಲ ಒಂದು ಸ್ತಂಭನೆ ಆಗುತ್ತೆ. ಯಾಕೆಂದರೆ ಇದು ಬಗಳಾಮುಖಿ ಸ್ತಂಭನ ಗಾಯತ್ರಿ ಮಂತ್ರ ಅಂತ ಅಂದ್ಬಿಟ್ಟೆ. ಹೇಗೆ ಗಾಯತ್ರಿ ಸೇರಿರೋದ್ರಿಂದ ಅವಳು ಸ್ತಂಭನೆ ಮಾಡಿಬಿಡ್ತಾಳೆ. ಈ ಬಗಳಾಮುಖಿ ಅಂದರೆ ಮತ್ತಿದ್ದಿದ್ದು ಅವಳು ಗೊತ್ತಲ್ವ ನಿಮ್ಗೆ ಯಾವ ರೀತಿ ಅಂತ. ಹಾಗಾಗಿ ಇಂಥವ್ರ ದುಷ್ಟ ಆಟಗಳಾಗಲಿ ಕೆಟ್ಟ ಬುದ್ಧಿಗಳಾಗಲಿ ಎಲ್ಲ ಅವರು ಮನೆ ಈ ರೀತಿ ತೊಂದರೆ ಕೊಡೋದು ಎಲ್ಲ ಮಾಡಿದ್ರೆ ಅವಳು ಅವ್ರನ್ನ ನ್ಯಾಲ್ಗೆನ ಸ್ತಂಭನೆ ಮಾಡಿಬಿಡ್ತಾಳೆ. ಮುಂದೆ ಮಾತಾಡಬೇಕು ಅಂದರೆ ಅವ್ರು ಮಾತಾಡಲಿಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಆವಾಗ ನೀವು ಈ ಇದನ್ನು ನೀವು ಹೇಳ್ಕೊಂಡ್ರೋ ಕಾರ್ಯ ಆದ ತನಕನೂ ಹೇಳ್ಬೋದು, ಇಲ್ಲ ಕಂಟಿನ್ಯೂಸ್ ಆಗಿ ಹೇಳ್ಕೊಳ್ತಾ ಇದ್ರೆ ಜೀವನದಲ್ಲಿ ನಿಮ್ಮಲ್ಲಿ ಒಂದು ಶಕ್ತಿ ಅಂತ ಬರುತ್ತೆ. ಒಂದು ವಾಕ್ ಸಿದ್ಧಿ ಅನ್ನೋದು ನಿಮಗೂ ಕೂಡ ಸಿದ್ಧಿ ಆಗಿಬಿಡುತ್ತೆ ಅಂತ ಒಂದಾಗುತ್ತೆ. ಇದು ಇದನ್ನು ಮಾಡ್ಕೊಳ್ತಾ ಈ ಒಂದು ದೀಪಕ್ಕೆ ನಮಸ್ಕಾರ ಮಾಡ್ತಾ ಅಂದರೆ ಒಂದೇ ದಿವಸ ಅಲ್ಲ, ಇದು 1000 ಸಲ ಒಂದು ಸಾರಿ ಹೇಳ್ಕೊಂಡ್ರೆ, ಒಂದು ದಿವಸ ಹೇಳಿದ್ರೆ ನೀವು ಇದನ್ನು ಒಂದು ಮಂಡಲದ ತನಕಾರು ಹೇಳ್ಬೋದು, ಇಲ್ಲ 90 ದಿವಸ ಹೇಳ್ಬೋದು, ಇಲ್ಲ ನಾವು ಪೂರ್ತಿ ದಿನ ಹೇಳ್ತೀವಿ. ಯಾಕೆ ಇದರಿಂದ ಲಾಭ ಪಡ್ಕೊಂಡ್ಮೇಲೆ ಯಾರೂ ಅದನ್ನು ಬಿಡಲ್ಲ. ಇನ್ನೂ ಮಾಡೋಣ, ಅದು ಇನ್ನೂ ಒಂದು ಆ ಮಂತ್ರನ ಹೇಳ್ಕೊಂಡು ಸಿದ್ಧಿ ಮಾಡ್ಕೊಳ್ಳೋಣ ಅನ್ನೋ ಅಷ್ಟು ಆಗುತ್ತೆ. ಅದರಿಂದ ನಿಮ್ಗೆ ಸಾಕಷ್ಟು ಒಂದು ಲಾಭನೇ ಆಗುತ್ತೆ ಹೊರತು ಬರೀ ಇದು ಒಂದೇ ಕೆಲಸ ಅಲ್ಲ, ಇನ್ನೂ ಸಾಕಷ್ಟು ಒಳ್ಳೆ ರೀತಿ ನಿಮಗೆ ಕೆಲಸಗಳೆಲ್ಲ ಆಗ್ತವೆ. ಮತ್ತು ಇದಕ್ಕೆ ನೀವೊಂದು ಶ್ರೀಚಕ್ರ ನಿಮ್ಮ ಮೈಗಳಲ್ಲಿ ಇದ್ದರೆ, ಅಥವಾ ಇಲ್ಲ ಅಂದರೂ ಕೂಡ ಸಿಗುತ್ತೆ, ಚಿಕ್ಕದಾಗಿ ಸಿಗುತ್ತೆ. ಆ ಒಂದು ಶ್ರೀಚಕ್ರದ ಒಂದು ಪೂಜೆ ಮಾಡ್ತಾ ಇರಬೇಕು. ಇನ್ನೂ ಅದಕ್ಕೆ ಭಾಳ ಒಂದು ಶಕ್ತಿ ಬರುತ್ತೆ. ಶ್ರೀಚಕ್ರ ಪೂಜೆ ಮಾಡ್ತಾಯಿದ್ರೆ ಅವು ಯಾವ ಮಂತ್ರವಾದಿ ಆಗಲಿ, ಯಾವ ತಂತ್ರ ಆಗಲಿ, ಯಾವುದೇ ಒಂದು ನಿಮಗೆ ಅವರೇನೇ ಮಾಡಿದ್ರು ನಿಮಗೆ ಅಲ್ಲಿ ಯಾವುದೇ ರೀತಿ ನಿಮಗೆ ಒಂದು ಹಾನಿ ಆಗಲ್ಲ. ಇದಕ್ಕೆ ಯಂತ್ರ ಕೂಡ ಇದೆ. ಇಲ್ಲಿಗೆ ಯಂತ್ರ ಕೆಲವ್ರಿಗೆ ಬರೆಯೋಕ್ಕೆ ಬರುತ್ತೆ, ಕೆಲವ್ರಿಗೆ ಬರೆಯೋಕ್ಕೆ ಬರಲ್ಲ. ಏನಾದ್ರು ತಪ್ಪಾಯಿತು ಅಂದರೆ ಅದು 1/10 ನಷ್ಟ ಅನುಭವಿಸ್ಬಿಡ್ತೀರಿ. ಅದಕ್ಕೆ ನಾನು ನಿಮಗೆ ಇಲ್ಲಿ ಯಂತ್ರ ಕೊಡ್ತಾ ಇಲ್ಲ. ಯಾರಿಗಾದರೂ ನಿಮಗೆ ಆ ಯಂತ್ರದ ಬಗ್ಗೆ ಒಂದು ಜ್ಞಾನ ಇದ್ದು, ಇಲ್ಲ ನಮಗೆ ಬೇಕು ಅನ್ನೋದಿದ್ದರೆ ಬೇಕಾದ್ರೆ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ಕೂಡ ಹಾಕ್ತೀನಿ. ನೀವು ಕಾಮೆಂಟಲ್ಲಿ ಹಾಕಿದ್ರೆ ನಾನು ಖಂಡಿತ ಅದನ್ನು ಹಾಕ್ತೀನಿ. ಯಾಕೆಂದರೆ ಶ್ರೀಚಕ್ರ ಅಂದರೆ ಸಾಮಾನ್ಯ ಅಲ್ಲ. ಹಾಗಾಗಿ ಅದನ್ನು ಪೂಜೆ ದೇವ್ರಿಗೆ ಹೂವು ಇಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಪೂಜೆ ಇಲ್ಲಾಂದರೂ ಪರವಾಗಿಲ್ಲ, ಶ್ರೀಚಕ್ರಕ್ಕೆ ಪೂಜೆ ಹಾಕ್ತಾ ಇರಬೇಕು. ಹಂಗಾಗಿ ನಾನು ಯಾಕೆಂದರೆ ಅದನ್ನು ಜಾಸ್ತಿ ನೀವು ಕಷ್ಟಪಡೋದು ಬೇಡ ಅಂದ್ಬಿಟ್ಟು ನನಗೆ ಬರೀ ಮಂತ್ರದಲ್ಲೇ ನಿಮಗಾಗಲಿ, ನಿಮ್ಮಲ್ಲಿ ಯಾವ್ದಾನ ಚಿಕ್ಕದು ಒಂದು ಶ್ರೀಚಕ್ರ ಇದ್ದರೆ, ಅಥವಾ ಚಿಕ್ಕದಾಗ ಕೂಡ ಸಿಗುತ್ತೆ. ಚಿಕ್ಕದು ಅಂದರೆ ನಿಮ್ಮ ಒಂದು 3 ಇಂಚು 3
ಬೆರಳಷ್ಟು ಗಾತ್ರ ಕೂಡ ಸಿಗುತ್ತೆ, ಅಷ್ಟಿದ್ರೂ ಸಾಕು, ಚಿಕ್ಕದಾಗಿದ್ದರೂ ಅದನ್ನು ಪೂಜೆ ಮಾಡ್ತಾಯಿದ್ದು. ಅದಕ್ಕೆ ಆ ಯಂತ್ರ ನೀವೇ ನಿಮ್ಮ ಹತ್ರ ಇಟ್ಟಿರ್ತೀರಲ್ವ ಶ್ರೀಚಕ್ರ ಅಂತ, ಅದಕ್ಕೆ ಒಂದು ಮಂಗಳ ದ್ರವ್ಯಗಳನ್ನೆಲ್ಲ ಹಾಕಿ ಅದ್ರ ಮುಂದೆ ಕೂತ್ಕೊಂಡು ನೀವು ಇದರ ಸಾನ್ನಿಧ್ಯದಲ್ಲಿ ನೀವು ಕೂತ್ಕೊಂಡು ಈ ಮಂತ್ರ ಹೇಳ್ಕೊಳ್ತಾ ಇದ್ದರೆ, ಜಪ ಮಾಡ್ತಾಯಿದ್ರೆ ನಿಮಗೆ ಅದ್ಭುತವಾದಂಥ ಒಂದು ನಿಮಗೂ ಶಕ್ತಿ ಬರುತ್ತೆ, ನಿಮ್ಮ ಮುಖದಲ್ಲಿ ಒಂದು ವರ್ಚಸ್ ಬರುತ್ತೆ, ಮತ್ತು ನಿಮ್ಮಲ್ಲಿ ಈ ರೀತಿ ದುಷ್ಟುಗಳಿದ್ದರೂ ಅವ್ರನ್ನೆಲ್ಲ ಸ್ತಂಭನೆ ಕೂಡ ಮಾಡ್ತಾಳೆ ಅನ್ನೋದು ಈ ಒಂದು ಬಗಳಾಮುಖಿ ಸ್ತಂಭನ ಗಾಯತ್ರಿ, ಬಗಳಾಮುಖಿ ಗಾಯತ್ರಿ ಅಂತ ಅಂದ್ಬಿಟ್ಟು ಹೇಳ್ಬೋದು, ಅಥವಾ ಬಗಳಾಮುಖಿ ಸ್ತಂಭನ ಅಂತ ಕೂಡ ಹೇಳ್ಬೋದು. ನೋಡಿ, ಇದು ಒಂದು ಅದ್ಭುತವಾದಂಥ ಮಂತ್ರ. ಇದನ್ನು ಈ ರೀತಿ ಯಾರು ತೊಂದರೆ ಅನುಭವಿಸ್ಕೊಂಡಿರ್ತಾರೋ ಅವ್ರು ಇದನ್ನು ಮಾಡ್ಕೋಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಬಾಂಧವರೇ.